ಆರನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇವತ್ತಿಗೆ ಆರನೇ ದಿನಕ್ಕೆ ಚಳಿಗಾಲದ ಅಧಿವೇಶನದ ಕಲಾಪಗಳು ಆರಂಭ ಆಗುತ್ತೆ. ಆದರೆ ಇವತ್ತಿನ ಕಲಾಪಕ್ಕೆ ಬಹುತೇಕ ಸಿಎಂ ಸೇರಿದ ಹಾಗೆ ಹಿರಿಯ ನಾಯಕರು ಗೈರಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ 3 ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸಿಎಂಗಳ ಪದಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಬಹುತೇಕ ನಾಯಕರು ಗೈರಾಗ್ತಾ ಇದ್ದಾರೆ ಇವತ್ತಿನ ಅಧಿವೇಶನದ ಕಲಾಪಕ್ಕೆ. ರಾಜಸ್ಥಾನದಲ್ಲಿ ಜೈಪುರದಲ್ಲಿ ಅಶೋಕ್ ಗೆಹ್ಲೋಟ್ ಪದಗ್ರಹಣ ಸಮಾರಂಭ ಇದೆ ಬೆಳಗ್ಗೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭಾಗವಹಿಸ್ತಾರೆ. ಹಾಗೆಯೇ ಅದರ ಜೊತೆಗೆ ಸಚಿವ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗ್ತಾ ಇದ್ದಾರೆ. ಸಿಎಂ ಪದಗ್ರಹಣ ಕಾರ್ಯಕ್ರಮದಲ್ಲಿ ಈ ಎಲ್ಲ ಕೈ ನಾಯಕರು ಹಾಗೆ ರಾಜ್ಯದ ಸಿಎಂ ಭಾಗವಹಿಸ್ತಾ ಇರೋದ್ರಿಂದ ಬಹುತೇಕ ಇಲ್ಲಿಗೆ ಅಧಿವೇಶನಕ್ಕೆ ಗೈರು ಎದ್ದು ಕಾಣುವಂತಹ ಸಾಧ್ಯತೆ ಇದೆ. ಇನ್ನು ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲೂ ಕೂಡ ಸಿಎಂ ಪದಗ್ರಹಣ ಕಾರ್ಯಕ್ರಮದಲ್ಲಿ ಇವರೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಈ ಮೂಲಕ ಒಂದು ಏನು ಥರ್ಡ್ ಫ್ರಂಟ್ ಏನಿದೆ ಮಹಾಗಠಬಂಧನ್ ಅದರ ಉದ್ದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಹಾಗೆ BJP ಮತ್ತು ಮಿತ್ರ ಪಕ್ಷ NDAಗೆ ತೋರಿಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅದಕ್ಕೂ ಕೂಡ ವೇದಿಕೆ ಇದೇ ಸಂದರ್ಭದಲ್ಲಿ ಸಿದ್ಧವಾಗ್ತಾ ಇದೆ. ಸಿಎಂ ಅನುಪಸ್ಥಿತಿಯಲ್ಲಿ DCM ಪರಮೇಶ್ವರ್ ಉಪಸ್ಥಿತಿ ಇವತ್ತಿನ ಉಭಯ ಕಲಾಪಗಳಲ್ಲಿ ವಿಧಾನಸಭೆ ಮತ್ತು ಪರಿಷತ್ತುಗಳಲ್ಲಿ ಉಭಯ ಕಲಾಪಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಲಾಪಗಳು ಸುಗಮವಾಗಿ ಎಂದಿನಂತೆ ನಡೆಯುತ್ತೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ಕೆಲ ಹಿರಿಯ ಸಚಿವರು ಕಾಂಗ್ರೆಸ್ನ ನಾಯಕರು ಇವತ್ತಿನ ಕಲಾಪದಲ್ಲಿ ಭಾಗವಹಿಸ್ತಾ ಇಲ್ಲ. 3 ರಾಜ್ಯಗಳಲ್ಲಿ ಸಿಎಂ ಪದಗ್ರಹಣ ಸಮಾರಂಭ ಇರೋದ್ರಿಂದ ಮುಖ್ಯಮಂತ್ರಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸೇರಿದಾಗೆ ಸಚಿವರು ಮಲ್ಲಿಕಾರ್ಜುನ ಖರ್ಗೆ, ಡಿ ಕೆ ಶಿವಕುಮಾರ್ ಇವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದರಿಂದ ಬೆಳಗಾವಿ ಅಧಿವೇಶನಕ್ಕೆ ನಾಯಕರು ಗೈರಾಗ್ತಾ ಇದ್ದಾರೆ. ಒಂದು ಕಡೆ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಬೆಳಗಾವಿಯಲ್ಲಿ ರೈತರ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಇದೆ. ಇದೆಲ್ಲದರ ಮಧ್ಯೆ ಅನೇಕ ವಿಧೇಯಕಗಳು ಮಂಡನೆ ಆಗಬೇಕಾಗಿದೆ. ಅದರ ಜೊತೆಗೆ ಇವತ್ತಿನ ಗೈರು ಹಾಜರಿ ಎಷ್ಟರ ಮಟ್ಟಿಗೆ ಅಧಿವೇಶನವನ್ನು ಸಂಪೂರ್ಣಗೊಳಿಸುತ್ತೆ ಕಾದು ನೋಡಬೇಕಾಗಿದೆ. ಇವತ್ತಿನ 6ನೇ ದಿನದ ಅಧಿವೇಶನದ ಹೈಲೈಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೋಟರ್ಗಸ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, 6ನೇ ದಿನ ಅಂದರೆ 2ನೇ ವಾರಕ್ಕೆ ಬಿದ್ದಿದೆ ಬೆಳಗಾವಿಯ ಅಧಿವೇಶನ. ಆರಂಭದ 1 ವಾರ ಕೂಡ ಗಲಾಟೆ ಗದ್ದಲ ಅನೇಕ ಪ್ರಕರಣಗಳಲ್ಲಿ ನಡೆದು ಹೋಯಿತು. ಇವತ್ತು ಗಂಭೀರವಾಗಿ ಆರಂಭ ಆಗಬೇಕು, ಅನೇಕ ವಿಧೇಯಕಗಳ ಮಂಡನೆ ಆಗಬೇಕಾಗಿದೆ. ಆದರೆ ಇಲ್ಲಿ ಪ್ರಮುಖ ನಾಯಕರ ಮುಖ್ಯಮಂತ್ರಿಗಳು ಸೇರಿದಾಗೆ ನಾಯಕರ ಗೈರು ಎದ್ದು ಕಾಣ್ತಾ ಇದೆ. ಒಟ್ಟಾರೆ ಇವತ್ತಿನ ಕಲಾಪ ಸುಗಮವಾಗಿ ನಡೆಯುತ್ತಾ ಅಂತ ಶ್ರೀಧರ್? ಗುರುಪ್ರಸಾದ್, ಖಂಡಿತವಾಗಿಯೂ ಚಳಿಗಾಲ ಅಧಿವೇಶನದ ಇವತ್ತು ಏನೊಂದು 6ನೇ ದಿನ ಕಲಾಪಗಳು ಉಭಯ ಸದನಗಳು ಕೂಡ ಇವತ್ತು ರಂಗೇರುತ್ತೆ ಅನ್ನೋ ನಿರೀಕ್ಷೆಗಳಿದ್ದು. ಆದರೆ CM ಕುಮಾರಸ್ವಾಮಿ ಅವರು ಏನೋ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಭಾಗವಹಿಸೋದ್ರಿಂದ ಸಾಕಷ್ಟು ವಿಚಾರಗಳ ಬಗ್ಗೆ ಸದನದಲ್ಲಿ CM ಉತ್ತರ ನೀಡಬೇಕಾಗಿತ್ತು. ಇವತ್ತು ಅವರು ಉತ್ತರ ನೀಡೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸದನದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುವ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ನಾಯಕರು ಆರೋಪ ಪ್ರತ್ಯಾರೋಪಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಒಂದು ಕಡೆ ಚಳಿಗಾಲ ಅಧಿವೇಶನದ ಉಭಯ ಸದನಗಳಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ಜಟಾಪಟಿ ನಡೆದರೆ ಸುವರ್ಣ ವಿಧಾನಸೌಧ ಹೊರಗಡೆ ಕೂಡ ಒಂದು ಪ್ರತಿಭಟನೆ ಕಾವು ತೀವ್ರವಾಗಿರಲಿದೆ. ಅದರಲ್ಲೂ ಪ್ರಮುಖವಾಗಿ ಒಂದು ಉತ್ತರ ಕರ್ನಾಟಕದ ಪ್ರಮುಖ ರೈತರು ಸೇರಿದಂತೆ ಕ್ವಾರಿ ಮಾಲೀಕರ ಅಸೋಸಿಯೇಷನ್ ಆಗಿರ್ಬೋದು, ಅತಿಥಿ ಉಪನ್ಯಾಸಕರಾಗಿರ್ಬೋದು, ಹೀಗೆ 9 ಸಂಘಟನೆಗಳು ಸುವರ್ಣ ವಿಧಾನಸೌಧ ಹೊರಗಡೆ ಒಂದು ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಮತ್ತು ಚಳಿಗಾಲ ಅಧಿವೇಶನದ ಮೇಲೆ ಒತ್ತಡ ಹಾಕುವ ಮೂಲಕ ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹ ಮಾಡಲಿದ್ದಾರೆ. ಇನ್ನೊಂದು ವಿಚಾರ ಅಂದರೆ ಗುರುಪ್ರಸಾದ್, ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುತ್ತೆ ಅಂದರೆ ಆರಂಭದಲ್ಲಿ ಕೇಳಿ ಬಂದಂಥ ವಿಚಾರಗಳು ಅದು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕು. ಅದರಲ್ಲೂ ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆಗಳಾದಂಥ ಅದು ರೈತರ ಸಮಸ್ಯೆ ಆಗಿರ್ಬೋದು, ಕಬ್ಬಿನ ಸಮಸ್ಯೆ ಆಗಿರ್ಬೋದು, ಮಾದಾಯಿ ವಿಚಾರ ಆಗಿರ್ಬೋದು, ಹೀಗೆ ಅದು ಬೆಳಗಾವಿಯ ಸುವರ್ಣ ವಿಧಾನಸೌಧ ಕಚೇರಿ ಸ್ಥಳಾಂತರರಾಗಿರ್ಬೋದು, ಜೊತೆಗೆ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ತಾರತಮ್ಯ ನಿವಾರಿಸುವ ನಿಟ್ಟಿನಲ್ಲಿ ಸರ್ಕಾರ ಯಾವೆಲ್ಲ ಘೋಷಣೆಗಳು ಮಾಡುತ್ತೆ ಅನ್ನೋಂಥ ನಿರೀಕ್ಷೆಗಳು ಉತ್ತರ ಕರ್ನಾಟಕ ಜನರು ಇಟ್ಕೊಂಡಿದ್ದಾರೆ. ಆದರೆ ಇವತ್ತು 6ನೇ ದಿನ ಇವತ್ತಾದರೂ ಒಂದು ಸದನದಲ್ಲಿ ಉತ್ತರ ಕರ್ನಾಟಕ ವಿಚಾರವಾಗಿ ಚರ್ಚೆ ನಡೆಯುತ್ತೆ ಅನ್ನೋಂಥ ನಿರೀಕ್ಷೆ ಕುತೂಹಲ ಕೂಡ ಉತ್ತರ ಕರ್ನಾಟಕ ಜನರಲ್ಲಿದೆ. ಒಂದು ವೇಳೆ ಈ ಒಂದು ಉಭಯ ಸದನಗಳಲ್ಲಿ ಇವತ್ತು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಂಥ ಜನರ ಬಗ್ಗೆ ಏನೊಂದು ನಿರೀಕ್ಷೆಗಳಿದ್ದಾವೆ, ಆ ನಿರೀಕ್ಷೆ ತಕ್ಕಂತೆ ಚರ್ಚೆ ಆಗದಿದ್ದರೆ ವ್ಯತಿರಿಕ್ತವಾದಂಥ ವಾತಾವರಣ ಕೂಡ ಕಂಡು ಬರಲಿದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.